ಈಗ ಪಿಂಚಣಿ ಹಣ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗ್ತಿಲ್ಲ. ಓಕೆನಾ. ಸೊ ಸಾಕಷ್ಟು ಜನ ವೃದ್ಧರು ಇದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೀಗ ಪೆನ್ಷನ್ ಅಮೌಂಟ್ ಅಂತೂ ಬಿಡುಗಡೆ ಆಗಿಲ್ಲ. ಓಕೆನಾ. ಸೊ ಇದನ್ನೇ ನಂಬಿಕೊಂಡು ಹಲವಾರು ಜನ ರಾಜ್ಯಾದ್ಯಂತ ಇರ್ತಕ್ಕಂಥದ್ದು 81 ಲಕ್ಷ ಪಿಂಚಣಿದಾರರಾದರೆ ಇದ್ದಾರೆ. ಓಕೆನಾ. ಸೊ ಅಷ್ಟು ಜನ ಇದೀಗ ಕಾಯ್ತಿದ್ರೆ ಪಿಂಚಣಿ ಹಣಕ್ಕೋಸ್ಕರ. ಸರ್ಕಾರದ ಕಡೆಯಿಂದ ಇನ್ನೂ ಸಹ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಿಲ್ಲ. ಸೊ 2026ನೇ ಬಜೆಟ್ ಮಂಡನೆಯಲ್ಲಿ ಇದಕ್ಕೆ ಹಣವನ್ನು ಮೀಸಲಿಟ್ಟಿದ್ರು, ಆದರೂ ಸಹ ಹಣ ಬಿಡುಗಡೆ ಆಗ್ತಿಲ್ಲ ಅಂತ ಹೇಳಿ ಇದೀಗ ಹಲವಾರು ಜನ ಚಿಂತೆ ಮಾಡ್ತಿದ್ದಾರೆ. ಓಕೆನಾ. ಸೊ ಪಿಂಚಣಿ ಹಣವನ್ನು ನಂಬಿಕೊಂಡು ಹಲವಾರು ಜನ ಕುಟುಂಬವನ್ನು ನಡೆಸ್ತಿರ್ತಾರೆ. ಸೊ ಆದರೆ ಇದೀಗ ಪಿಂಚಣಿ ಹಣ ಇನ್ನೂ ಸಹ ಬಿಡುಗಡೆ ಆಗಿಲ್ಲ. ಸೊ ಇದೇ ಕಾರಣದಿಂದಾಗಿ ಇದೀಗ ವೃದ್ಧರು ಚಿಂತನೆಯನ್ನು ಪಡ್ತಿದ್ದಾರೆ. 60 ವರ್ಷ ಮೇಲ್ಪಟ್ಟವರಿಗೆ ಪಿಂಚಣಿ ಹಣವನ್ನು ಅದ್ರ ಮುಖಾಂತರ ಹಲವಾರು ಪ್ರಯೋಜನಗಳನ್ನು ಅವರು ಒದಗಿಸ್ಕೊಳ್ತಾ ಇದ್ರು. ಸೊ ಆದರೆ ಈಗ ಪಿಂಚಣಿ ಹಣಕ್ಕೋಸ್ಕರ ಕಾಯ್ತಿರ್ತಾರೆ. ಓಕೆನಾ. ಸೊ ಸರ್ಕಾರದ ಕಡೆಯಿಂದ ಯಾವಾಗ ಪಿಂಚಣಿ ಹಣ ಬಿಡುಗಡೆ ಆಗುತ್ತಂತ ಹೇಳಿ ಇನ್ನೂ ಸಹ ಯಾವುದೇ ರೀತಿ ಅಧಿಕೃತವಾಗಿ ಮಾಹಿತಿ ಆದರೆ ಹೊರಬಂದಿಲ್ಲ. ಸೊ ಸದ್ಯಕ್ಕೆ ಇಷ್ಟು ಮಾಹಿತಿ ಆದರೆ ಬಂದಿರತಕ್ಕಂಥದ್ದು. ಓಕೆನಾ. ಸೊ ಪಿಂಚಣಿ ಹಣಕ್ಕೆ ನೀವು ಸಹ ಕಾಯ್ತಿದ್ರ, ಸೊ ವೆಯ್ಟ್ ಮಾಡ್ತೀರಿ. ಸೊ ಸರ್ಕಾರದ ಕಡೆಯಿಂದ ಇನ್ನೂ ಸಹ ಯಾವುದೇ ರೀತಿ ಅಫಿಷಿಯಲ್ ಆಗಿ ಮಾಹಿತಿ ಬಂದಿಲ್ಲ. ಸೊ ಸದ್ಯಕ್ಕೆ ಇದೇ ಡೇಟ್ಗೆ ಅನೌನ್ಸ್ ಮಾಡಲಾಗುತ್ತೆ ಅಂತ ಹೇಳಿ. ಓಕೆನಾ. ಸೊ ನೋಡೋಣ ಇನ್ನೂ ಹಲವಾರು ಮಾಹಿತಿ ಬರುತ್ತೇನೋ ಅಂತ ಹೇಳಿ. ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಇದೀಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ.